ಕಾಂಗ್ರೆಸ್ ಪಕ್ಷವು ಕಳೆದ 70 ವರ್ಷಗಳಿಂದ ದಲಿತ ಜನಾಂಗವನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಬಂದಿದ್ದು ಅದೇ ಇಂದಿಗೂ ಕೂಡ ಚಾಲ್ತಿಯಲ್ಲಿದ್ದು, ಇದೀಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗದಿಗೇರಿದೆ. ಹಾಗಾಗಿ ದಲಿತರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯ ಮಾಡಲಾಗಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಮುಖಂಡರು, ಸಿದ್ದರಾಮಯ್ಯನವರ 2.5 ವರ್ಷಗಳ ಆಡಳಿತವು ಮುಗಿಯುವ ದಿನಾಂಕವು ಸನಿಯಾಗುತ್ತಿರುವಾಗ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಊಹಾಪೋಹಗಳು ನಾಡಿನ ಜನತೆಯಲ್ಲಿ ಹುಟ್ಟುಹಾಕಿದ್ದು, ಇದರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಯುತ್ತಿದೆ. ಹಾಗಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಎಂದು ಒತ್ತಾಯವನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೇಳ್ತಾ ಇರೋರು ಆಸ್ಪಿರೆಂಟ್ಸು ಅವರು ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ಭೋಜನ ಕೂಟದಲ್ಲಿ ಇವರೆಲ್ಲರೂ ಸೇರಿ ನಾವು ಹೇಳಿರುವಂಥದ್ದು. ಹಾಗಾಗಿ ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸಿ ಇವರು ಆಸ್ಪಿರೆಂಟ್ಸ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ಕೆಟ್ಟ ಅರ್ಥದಲ್ಲಿ ಚರ್ಚೆ ಮಾಡಿದ್ರು ಕಾಂಗ್ರೆಸ್ಸಲ್ಲೇ. ಹೀಗಾಗಿ ಏನೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ, ದಲಿತರನ್ನು ಕಡೆಗಣಿಸಬಾರ್ದು ಅನ್ನೋದು ನಮ್ಮ ಕಳಕಳಿಯ ಮಾತು. ದಲಿತರ ನಾಯಕತ್ವದಲ್ಲಿರ್ತಕ್ಕಂಥ ಪಕ್ಷ ಆದರೆ ಬೇರೆ ರೀತಿ ಆಗ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಇರೋದು ತಮ್ಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ದಲಿತರನ್ನು ಅಂಬೇಡ್ಕರ್ನೇ ಬಿಟ್ಟಿಲ್ಲ, ಅವರು ಜಗಜೀವನ್ ರಾಮ್ನೇ ಬಿಟ್ಟಿಲ್ಲ. ಪಾಪ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಟ್ಟಿದ್ದಾರೆ, ಹೈಕಮಾಂಡಲ್ಲಿ ಇದ್ದಾರೆ. ಆದರೂ ಕೂಡ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಥವಾ ಪ್ರಧಾನಮಂತ್ರಿ ಮಾಡಬೇಕನ್ನೋ ಮಾತು ಇದುವರೆಗೂ ಹೇಳಿಲ್ಲಲ್ಲ. ಇದು ನಮ್ಮ ಕಳಕಳಿ. ಅವರೇ ಬರ್ಬೋದಲ್ಲ, ಮುಖ್ಯಮಂತ್ರಿಗೆ ಬರಬಾರ್ದು ಅಂತ ಏನಿಲ್ವಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿನೇ ಹೈಕಮಾಂಡ್ AICC ಅಧ್ಯಕ್ಷರು ಅವರು ಹೈಕಮಾಂಡ್ ಭಾಗನೇ ಅಲ್ವಾ. ನಾವು ಅದನ್ನೇ ಹೇಳ್ತಾ ಇದ್ವಿ. ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ತಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಮ್ಮ ಪ್ರಶ್ನೆ ಒಂದೇ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಶಕ್ತಿ ಇರುವಂಥದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಕೈಯಲ್ಲಿ. ಅಧ್ಯಕ್ಷರಾದರೂ ಕೂಡ ಎಲ್ಲ ಬೆಳವಣಿಗೆಗಳು ತಾವು ನೋಡ್ತಾ ಇದ್ದೀರಿ. ಹೀಗಾಗಿ ಅವ್ರ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ, ಖರ್ಗೆ ಅವರನ್ನು ಇಲ್ಲಿ ಕಳಿಸಿದ್ರೆ DK ಶಿವಕುಮಾರ್ ಕೂಡ ವಿರೋಧ ಮಾಡಿದ್ರು. ಅವರೇ ಬಿಟ್ಕೊಳ್ತೀವಿ ಅಂತ ಹೇಳಿ ಕೋಲಾರದ ಹಿಂದಿನ ಚುನಾವಣಾ ಸಭೆಯಲ್ಲಿ ಹೇಳಿರೋದನ್ನ ಅಶ್ವಥ್ ಅಂತೇಳಿ ಅವರು ಹೇಳಿದ್ದಾರೆ. ಹೀಗಾಗಿ ಭಾಳ ಒಳ್ಳೆಯ ಪ್ರಶ್ನೆಗಳು ಕೇಳಿ ದಯಮಾಡಿ ನಮ್ಮ ಸ್ಪಷ್ಟತೆಗಳನ್ನು ಮೊದಲಿಂದಲೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಲಿ, BJPಲಿ, JDSಲಿ ಮುಖ್ಯಮಂತ್ರಿಗಳ ಸಭೆಗಳನ್ನು ಬೈಕಾಟ್ ಮಾಡಿ ಹೋರಾಟ ಮಾಡಿದ್ವಿ. ಅದರ ಪರಿಣಾಮಗಳು ಬೇಕಾದಷ್ಟು ತಿದ್ದುಪಡಿ ತಂದಿರುವಂಥದ್ದು. SC/PTSP ಹಣನ ಅದರ ದುರುಪಯೋಗ ಆಗ್ತಾ ಇರ್ತಕ್ಕಂಥ ಗರಿಷ್ಠ ಮಟ್ಟವನ್ನು ಕಡಿಮೆ ಮಾಡ್ತಕ್ಕಂಥ ಇವೆಲ್ಲ ಒತ್ತಡಗಳ ಮೂಲಕ ಆಗ್ತದೆ. ಆ ಹೋರಾಟಕ್ಕೆ ನಮ್ಮ ಆದ್ಯತೆ ಇದ್ದೇ ಇರುತ್ತೆ. ದಲಿತ ಮುಖ್ಯಮಂತ್ರಿ ಆದರೂ ಕೂಡ ಬಿಡಲ್ಲ, ಇದನ್ನು ತಮ್ಮ ಗಮನಕ್ಕಿರಲಿ. ಹೀಗಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಅವತ್ತಿಂದಲೂ ಕೂಡ ದಲಿತ ಜನಾಂಗಗಳ ಬೇಡಿಕೆಗಳು, ಹಕ್ಕುಗಳನ್ನು ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಸರ್ಕಾರದ ಪಾಲಿಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಅಂದರೆ ನಮ್ಮ ಹೋರಾಟದಿಂದ, ದಲಿತ ಸಂಘಟನೆಗಳ ಒಕ್ಕೂಟದ ಹೋರಾಟದಿಂದ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ಮುಕ್ತಾಯ ಮಾಡುವುದಾ? ಈ ಪತ್ರಿಕಾಗೋಷ್ಠಿ ಬಂದಂಥ ತಮ್ಮೆಲ್ಲರಿಗೂ ಅಭಿನಂದಿಸಿ ನಮ್ಮ ತಾವಡೆ ಅವರು ಮುಕ್ತಾಯ ಒಕ್ಕೂಟದ ಮಾತಾಡಿ ಹೇಳಿ ಅಭಿನಂದಿಸ್ಬಿಟ್ಟು ಈಗ ಹೇಳಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದಲಿತ CM ಆಗಲೇಬೇಕು. ಯಾಕಂತಂದ್ರೆ ಖರ್ಗೆ ಅವರು ಆಗುವಂಥ ಒಂದು ಟೈಮ್ ಇತ್ತು. ಆ ಟೈಮಿನಲ್ಲಿ ಮೊದಲನೇ ಸ್ಥಾನ ಖರ್ಗೆ ಸಾಹಿತ್ಯ, ಆವಾಗ ಧರ್ಮಸಿಂಗ್ ಅವರು 11ನೇ ಸ್ಥಾನ. ಕೃಷ್ಣ ಅವರು ಯಾವ ಒಂದು ರೀತಿ ಬದಲಾವಣೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿದ್ದಂತೆ. ಈಗ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ ಅದೇ ರಿಪೀಟ್. ಯಾವಾಗ 1ನೇ ಸ್ಥಾನದಲ್ಲಿ ಅವಾಗ ಖರ್ಗೆ ಸಾಹಿತ್ಯ, ಈಗೂ ಕೂಡ 1ನೇ ಸ್ಥಾನದಲ್ಲಿ ದಲಿತರಿಗೆ ಮಟ್ಟ ಮನವನ್ನೇ ಆದ್ಯತೆ ಕೊಡಬೇಕು ಸಿಎಂ ಅಂತ ನಮ್ಮೆಲ್ಲರೂ. ಯಾಕಂತಂದರೆ ನಮ್ಮಲ್ಲೂ ಕೂಡ ಎಷ್ಟು ಜನ ಜನರಲಲ್ಲಿ ಅರ್ಹತರಾಗಿದ್ದಾರೋ ಅದಕ್ಕಿಂತ ನಮ್ಮವರು ಕೂಡ ಸೀನಿಯರ್ ಇದ್ದಾರೆ, ಅರ್ಹತರಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮವರಿಗೆ ಒಂದು ಚಾನ್ಸ್ ಕೊಟ್ಟರೆ ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಮನುವಾದಿ ಅನ್ನುವಂಥ ಒಂದು ಏನು ವಿಷಯಗಳು ಬರ್ತವೆ ಅದನ್ನು ಅಳಿಸೋಗುತ್ತೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.